ರಾಷ್ಟ್ರಗಳಲ್ಲಿ ಯುದ್ಧಗಳು ನಡೀತಾ ಇರುವಂತಹ ಪರಿಣಾಮವಾಗಿ ಎಲ್ಪಿಜಿ ಆಟೋ ಗ್ಯಾಸ್ಗಳಲ್ಲಿ ಏರಿಕೆ ಆಗ್ತಾ ಇದೆ. ಒಂದೊಂದು ಪಂಪ್ಗಳಲ್ಲಿ ಒಂದೊಂದು ದರ ಇದೆ. ಹೀಗೆ ದರ ಏರಿಕೆಯಾಗಿ ಬಾಡಿಗೆ ದರವನ್ನ ಏರಿಸುವಂತದ್ದು ಅನಿವಾರ್ಯವಾಗಬಹುದು ಎಂದು ಪುತ್ತೂರು ತಾಲೂಕು ಆಟೋ ಚಾಲಕ ಮಾಲೀಕರ ಸಂಯುಕ್ತ ಹೋರಾಟ ಸಮಿತಿ ಅಧ್ಯಕ್ಷ ಜಯರಾಮ್ ಕುಲಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಲ್ಪಿಜಿ ಹಾಗೂ ಇತರ ಪಂಪ್ಗಳಲ್ಲಿ ನಿರಂತರವಾಗಿ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಂಪ್ಗಳಲ್ಲಿ ಬೇರೆ ಬೇರೆ ರೀತಿಯ ದರಗಳನ್ನ ಆಟೋ ಚಾಲಕರಲ್ಲಿ ಪಡೆದಿದ್ದಾರೆ. ಆರಂಭದಲ್ಲಿ 62 ರೂಪಾಯಿ ಇದ್ದ ಗ್ಯಾಸ್ಗೆ ಈಗ ಕೆಲವೊಂದು ಪಂಪ್ಗಳಲ್ಲಿ ₹105 ಏರಿದೆ. ಆದರೆ ನಮ್ಮ ಬಾಡಿಗೆ ದರ ಏರಿಕೆ ಮಾಡಲು ಪ್ರಾದೇಶಿಕ ಸಾರಿಗೆ ಇಲಾಖೆ ಅನುಮತಿ ಬೇಕಾಗಿದೆ. ಆದರೆ ಹೋಟೆಲ್ಗಳಲ್ಲಿ ಯಾವುದೇ ಮುಲಾಜಿಲ್ಲದೆ ದರ ಏರಿಕೆಯನ್ನು ಮಾಡಿದ್ದಾರೆ. ಇದರಿಂದಾಗಿ ರಿಕ್ಷಾ ಚಾಲಕರ ಬದುಕು ಸಂಕಷ್ಟಕ್ಕೆ ಈಡಾಗಿದೆ. ಹಾಗಾಗಿ ಎಲ್ಪಿಜಿ ಮತ್ತು ಇತರ ಎಲ್ಲ ಆಟೋ ಗ್ಯಾಸ್ ಪಂಪ್ಗಳಲ್ಲಿ ಏಕರೂಪ ದರ ನಿಗದಿಪಡಿಸಬೇಕು. ಸರ್ಕಾರದ ನಿಗದಿಪಡಿಸಿದ ಆಟೋ ಗ್ಯಾಸ್ ದರವನ್ನೇ ಅಳವಡಿಸಬೇಕು. ಇದರ ಜೊತೆಗೆ ರಿಕ್ಷಾಗಳಿಗೆ ಪೆಟ್ರೋಲ್ ಹಾಕಿಯಾದರೂ ಬಾಡಿಗೆ ಮಾಡುವ ಎಂದರೆ ಹಳೆ ಎಲ್ಪಿಜಿ ಆಟೋ ರಿಕ್ಷಾಗಳಿಗೆ ಪೆಟ್ರೋಲ್ ಹಾಕಿ ಓಡಿಸಲು ಸಾಧ್ಯ ಇಲ್ಲ. ನಮ್ಮ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಮನವಿ ಮಾಡಿದ್ದೇವೆ. ಯಾವ ಸ್ಪಂದನೆ ಕೂಡ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ದಿನದಲ್ಲಿ ಗ್ಯಾಸ್ ದರಕ್ಕೆ ಅನುಗುಣವಾಗಿ ಬಾಡಿಗೆ ದರವನ್ನು ಹೆಚ್ಚಳ ಮಾಡ್ತೇವೆ ಎಂದು ಅವರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹ ಸಂಗಮ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷ ತಾರನಾಥ ಬನ್ನೂರು, ಇಸ್ಮಾಯಿಲ್ ಬಳುವಾರು, ಕರ್ನಾಟಕ ರಿಕ್ಷಾ ಚಾಲಕ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಕೆ, ಎಸ್ಡಿಟಿಯು ರಿಕ್ಷಾ ಚಾಲಕ ಮಾಲೀಕರ ಸಂಘದ ಅಧ್ಯಕ್ಷ ಆಶಿಫ್ ಮುಕ್ವೆ, ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್ ಉಪಸ್ಥಿತರಿದ್ದರು. ಕೆಜಿಗೆ ಎಷ್ಟು ದರ ಅಂತೇಳಿ ಅದರಲ್ಲಿ ಹಾಕ್ತಿದ್ರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಯುದ್ಧ ಪ್ರಾರಂಭ ಆದ ನಂತರ ಈ ದರ ಪಟ್ಟಿಯನ್ನು ನಿಲ್ಲಿಸಿದ್ದಾರೆ. ಇದನ್ನು ಕಡ್ಡಾಯಗೊಳಿಸಬೇಕು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದನ್ನು ದರ ಪಟ್ಟಿಯನ್ನು ಹಾಕುವಂಥದ್ದು ಎಲ್ಲ ಪಂಪುಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ. ಮತ್ತು ರಿಕ್ಷಾ ಚಾಲಕರಿಗೆ ಕನಿಷ್ಠ 5 ಲೀಟರ್ ಅಥವಾ 5 kg LPG ಗ್ಯಾಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಇದಕ್ಕೆ ಏನು ಅಂತ ಹೇಳಿದರೆ, ಕೆಲವರು ಈಗ ಖಾಸಗಿ ವ್ಯಾನ್ಗಳಿರ್ಬೋದು, ಕಾರುಗಳಿರ್ಬೋದು, ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಫುಲ್ ಮಾಡಿಕೊಂಡು ಹೋಗ್ತಾರೆ. ಎಲ್ಲ ಕಡೆ ಈಗ ನಿಜವಾಗಿ ನೋಡಿದರೆ ಈಗ ಖಾಸಗಿ ವ್ಯಕ್ತಿಗಳಿಗೆ ಬೇಕು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಸಾರ್ವಜನಿಕ ಸೇವೆ ಮಾಡುವಂಥ ರಿಕ್ಷಾ ಚಾಲಕರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಸಾರ್ವಜನಿಕರಿಗೆ ರಿಕ್ಷಾವನ್ನೇ ನಂಬಿ ಬದುಕುವಂಥವ್ರು, ಖಾಸಗಿ ವಾಹನದವರು ಅವರು ವೈಯಕ್ತಿಕವಾಗಿ ಅವರಿಗೆ ಬದುಕುವಂಥದ್ದು, ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಬೋದು. ರಿಕ್ಷಾ ಚಾಲಕರಿಗೆ ಬೇರೆ ಏನು ವ್ಯವಸ್ಥೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಕನಿಷ್ಠ 5 kg LPGಯನ್ನು ಕೊಡುವ ವ್ಯವಸ್ಥೆಯನ್ನು ಆಗಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ. ಮತ್ತು ಈಗಾಗಲೇ LPG ಆಟೋ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಪೆಟ್ರೋಲ್ ಹಾಕ್ಬೋದಲ್ಲ ನಿಮಗೆ ಅಂತ ಕೇಳ್ತಾರೆ. ಈಗ ಹಳೆ ರಿಕ್ಷಾಗಳಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅದರದ್ದು ಕಾರ್ಬೇಟ್ರ್ ಇದೆಲ್ಲ ಮತ್ತು ಬೋರ್ಗಳು ಅದೆಲ್ಲ ಹೋಗಿರ್ತದೆ, ಗ್ಯಾಸಿನ ಮೂಲಕ ಅದಾಗೋದು. ಪೆಟ್ರೋಲ್ ಹಾಕಿದರೆ ನೀವು 1 ಲೀಟ್ರಿಗೆ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ಓಡಬಹುದು. ರಿಕ್ಷಾ ಚಾಲಕ ಇನ್ನಷ್ಟು ಅಂದರೆ ನಷ್ಟಕ್ಕೊಳಗಾಗ್ತಾನೆ. ಈಗ ಹೊಸ ಆಟೋ ರಿಕ್ಷಾ ಯಾವುದು ಬರ್ತಾ ಇದೆ ಅದಕ್ಕೆ ಹಾಕಲಿಕ್ಕೆ ಆಗ್ತದೆ. ಈಗ ಹಳತ್ತಾದಂಥ ಯಾವುದೇ LPG ಹಾಕಿದಂಥ ಆಟೋ ರಿಕ್ಷಾಗಳಿಗೆ ಈ ಪೆಟ್ರೋಲನ್ನು ಅಳವಡಿಸಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಯಾಕಂತ ಹೇಳಿದರೆ ಇಲ್ಲಿ ಒಂದು ವೇಳೆ ಈಗ ಗ್ಯಾಸಿನ ಅಭಾವ ಆಗ್ತದೆ, ಇನ್ನಷ್ಟು ಹೆಚ್ಚುವರಿ ನಡೆದ್ರೆ, ಎಷ್ಟು ಜನ ಹೋದರೆ ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಈ ಹಳೆ ರಿಕ್ಷಾಗಳಿಗೆ ಏನು ಕಿಟ್ ಅಳವಡಿಸಿದ್ದಾರೆ ಅಥವಾ ಏನು ಕಾರ್ಬೇಟ್ರ್ ಅಂತ ಹೇಳ್ತಾರೆ, ಇದನ್ನು ಚೇಂಜ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಆದರೂ ಬೇಕು. ಈ ವ್ಯವಸ್ಥೆಯನ್ನು ಸರ್ಕಾರ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಗ್ಯಾಸನ್ನು ಪ್ರೈವೇಟ್ ಮಾಡಬೇಕು ಅಥವಾ ಇದನ್ನು ದುರಸ್ತಿಪಡಿಸಲಿಕ್ಕೆ ಏನಾದರೂ ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಆರ್ಥಿಕ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಇಟ್ಟುಕೊಂಡು ಪೆಟ್ರೋಲ್ ಮತ್ತು ಡೀಸೆಲ್ ರಿಕ್ಷಾಗಳನ್ನು ನಿರ್ಬಂಧ ಮಾಡಿದರು. ಇದು ವಾಯುಮಾಲಿನ್ಯ ಅಂತ ಹೇಳ್ತಾ ಇದ್ರು. ಏನು ಇದರ ಬಗ್ಗೆ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಇದರಿಂದಾಗಿ ಇವತ್ತು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದರೆ, ಈಗ ನೋಡಿ, ಬೆಳ್ತಂಗಡಿ ತಾಲೂಕು ಇರ್ಬೋದು, ಸುಳ್ಯ ತಾಲೂಕು ಇರ್ಬೋದು, ಅಲ್ಲಿ ಯಾವುದು ಸಮಸ್ಯೆಗಳಿಲ್ಲ. ಈಗ ಅಲ್ಲಿ ಕೂಡ LPG ಆಗಿದೆ ಕೆಲವು ಕಡೆ. ಅದು ಈ ಕಂಪನಿಗಳ ಲಾಬಿಯಿಂದ ಏನೋ ಗೊತ್ತಿಲ್ಲ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರಿಕ್ಷಾವನ್ನು ಅಲ್ಲಿ ಕೊಡುವಂಥದ್ದನ್ನು ಬಂದ್ ಮಾಡಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನಲ್ಲಿ ಕೂಡ ಪೆಟ್ರೋಲ್ ರಿಕ್ಷಾಗಳೇ ಇರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ ಆಯಿತು ಅಂತ. ಯಾಕಂತ ಹೇಳಿದರೆ ಅದನ್ನು ಬಂದ್ ಮಾಡಿದ್ರು ಅವತ್ತಿಂದ. ಈಗ ಹೆಚ್ಚಿನವರು ಕೆಲವರು ಏನು ಮಾಡ್ತಿದ್ದಾರೆ, ಪೆಟ್ರೋಲ್ ರಿಕ್ಷಾವನ್ನೇ ತಗೊಳ್ತಾ ಇದ್ರು.
ಈಗ LPG ಅಂತ ಮಾಡಿದ ನಂತರ ಅದನ್ನು ಪೆಟ್ರೋಲಲ್ಲಿ ಓಡಿಸ್ಲಿಕ್ಕೆ ಆಗೋದಿಲ್ಲ. ಅದು LPG ಅಂತ ಹೇಳಿದರೆ LPG ಅದರ ಟ್ಯಾಂಕ್ ಕೂಡ ಸಣ್ಣದಿರುವುದು, ಅದರಲ್ಲಿ 1.5 ಲೀಟರ್ ಟ್ಯಾಂಕ್ ಇರೋದು. ಈಗ ಅವನಿಗೆ ಎಲ್ಲಿ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ಕ್ಯಾನಲ್ಲಿ ಇಟ್ಕೊಂಡು ಹೋಗಬೇಕು ಒಂದು ವೇಳೆ ಮಾಡೋದಿದ್ರು ಕೂಡ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಈಗ LPG ಇದ್ದದನ್ನು ಪೆಟ್ರೋಲು ಮಾಡಲಿಕ್ಕೆ ಆಗೋದಿಲ್ಲ ಒಂದು. ಎರಡನೇದು, ಈಗ ಪೆಟ್ರೋಲ್ ಆಟೋ ರಿಕ್ಷಾಗಳನ್ನ ಇಲ್ಲಿ ಬಿಡುಗಡೆ ಮಾಡ್ತಿದ್ರೆ, ಡೀಸೆಲ್ ಕೊಡ್ತಿದ್ರೆ ಇವತ್ತು ಈ ಸಮಸ್ಯೆಗಳು ಬರ್ತಿಲ್ಲ. ವಾಯುಮಾಲಿನ್ಯ ಅಂತ ಹೇಳಿದರೆ ಈಗ ಬಸ್ಸಲ್ಲಿ ನೀವು ನೋಡಿರ್ಬೋದು, ಸರ್ಕಾರಿ ಬಸ್ಗಳಲ್ಲಿ ಹೇಗೆ ಅದರಲ್ಲಿ ಹೊಗೆ ಹೋಗ್ತಾ ಇದೆ ಅಂತ ನೋಡಬಹುದು. ಅದು ಆಗೋದಿಲ್ಲ. ಎಲ್ಲ ಖಾಸಗಿ ವಾಹನಗಳು ಡೀಸೆಲ್ಗೆ ಇದೆ. ಕೇವಲ ಒಂದು ರಿಕ್ಷಾವನ್ನು ಮಾತ್ರ ಇದಕ್ಕೆ ಟಾರ್ಗೆಟ್ ಮಾಡಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ ರೀತಿಯಲ್ಲಿ ಇದು ವ್ಯವಸ್ಥೆ ಆಗಿದೆ ಇಲ್ಲಿ. ಅದನ್ನು ಸರಿಪಡಿಸಬೇಕು, ಅದನ್ನು ರದ್ದುಪಡಿಸಬೇಕು. ಯಾರಿಗೆ ಯಾವ ಈಗ ಪೆಟ್ರೋಲ್ ರಿಕ್ಷಾ ಬೇಕಾದರೆ ಅವರಿಗೆ ಕೊಡ್ಬೋದು, ಅಥವಾ ಡೀಸೆಲ್ ಬೇಕು ಅಂತಿದ್ರೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಮತ್ತು ನಮ್ಮ ಬೇಡಿಕೆ ಈಡೇರದಿದ್ದರೆ, ಈಗ ನಾವು ಹೋಟೆಲ್ಗಳಲ್ಲಿ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆದು ಬೆಲೆ ಏರಿಕೆ ಮಾಡಿದಂಥದ್ದಲ್ಲ. ಈಗ ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಕೂಡ ಅದೇ ರೀತಿಯನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಕಾಯುವಂಥ ಪರಿಸ್ಥಿತಿಯಲ್ಲಿ ರಿಕ್ಷಾ ಚಾಲಕರು ಇಲ್ಲ. ಈಗ ಏನು ಅವರು ದರ ಹೆಚ್ಚಳ ಮಾಡ್ತಾರೆ, ಗ್ಯಾಸ್ನ ದರ ಹೇಗೆ ಹೆಚ್ಚಳ ಮಾಡ್ತಾರೆ, ಅದೇ ರೀತಿ ನಾವು ಬಾಡಿಗೆ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಜಿಲ್ಲೆಯ ಇರುವಂಥ ನಾವು ಮಾಧ್ಯಮದ ಮೂಲಕ ವಿನಂತಿ ಮಾಡುವಂಥದ್ದು ಏನು ಅಂತ ಹೇಳಿದರೆ, ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಯಾರು ಕೂಡ ಈಗ ನಾವು ರಿಕ್ಷಾ ಚಾಲಕರು ಮಾತ್ರ ಈಗ ಸಾರಿಗೆ ಇಲಾಖೆ ಅಧೀನದಲ್ಲಿ ಇರುವಂಥದ್ದು. ಟೂರಿಸ್ಟ್ ಕಾರ್ನವರು ಇರ್ಬೋದು, ಅವರಿಗೀಗ ಅಷ್ಟೊಂದು ಏನು ಸಮಸ್ಯೆಗಳಿಲ್ಲ. ಯಾಕಂತ ಹೇಳಿದರೆ ಅವರು ಡೀಸೆಲ್ ಪೆಟ್ರೋಲ್ ಗಾಡಿಯಲ್ಲಿ ಓಡಿಸುವಂಥದ್ದು. ಇವತ್ತು ಕೇವಲ ರಿಕ್ಷಾ, ಇದು ಬ್ರಿಟಿಷರ ಕಾನೂನು ಏನು ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದರೆ ಇದು ಈ ರಿಕ್ಷಾ ಚಾಲಕರು ಮಾತ್ರ ಸಾರಿಗೆ ಇಲಾಖೆ ಅಧೀನಲ್ಲಿ ಇರುವಂಥದ್ದು. ನಾವು ಹೆಚ್ಚು ಮಾಡಲಿಕ್ಕೆ ಗೊತ್ತಿಲ್ಲ. ಜನರು ಕೇಳ್ತಾರೆ, ಆರ್ಟಿನಲ್ಲಿ ಬಂದಿದೆ ನಿಮಗೆ, ಮೀಟರ್ ಎಲ್ಲಿ ಉಂಟು ಅಂತ ಕೇಳ್ತಾರೆ. ಇವತ್ತು ಹೋಟೆಲ್ನಲ್ಲಿ ಎಲ್ಲಿ ನಿಮಗೆ ಆಹಾರ ಇಲಾಖೆದವರು ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಮೀಟರ್ ಎಲ್ಲಿ ಉಂಟು ಅಂತ ಕೇಳುವುದಿಲ್ಲ, ಅಥವಾ ಬೇರೆ ಅಂಗಡಿಗಳಲ್ಲಿ ಕೇಳುವುದಿಲ್ಲ. ಪುತ್ತೂರಿನಲ್ಲಿ ಮೀಟರ್ ಇಲ್ಲ, ಪುತ್ತೂರಿನಲ್ಲಿ ಮೀಟರ್ ಕೊಡಬೇಕು ಅಂತ ನಾವು ಎಷ್ಟೋ ಸಲ ಮನವಿಯನ್ನು ಮಾಡಿದ್ದೇವೆ.